ಎಸ್ ಸರ್, ಸಂತೋಷ್ ಸರ್ ಹೇಳ್ದಂಗೆ ಅವ್ರಿಗೆ ಸಾಕಷ್ಟು ಸಿನಿಮಾಗಳ ಅನುಭವ ಇದೆ, ಸ್ಟಾರ್ ಜೊತೆ ಮಾಡಿದಂಥ ಅನುಭವ ಇದೆ. ಬಟ್ ನಮ್ಮ ಯುವ ಸರ್ಗೆ ಹಂಗಲ್ಲ. ಚಿತ್ರರಂಗದ ಜೊತೆ ಪಳಗಿದ್ರು ಕೂಡ ನಾಯಕ ನಟನಾಗಿ ಮೊದಲನೇ ಹೆಜ್ಜೆ. ಹೌದು, ನಿಜಕ್ಕೂ ನಾನು ಆಗಲೇ ಹೇಳಿದಾಗ ನಿಮ್ಗೆ ಎಷ್ಟು ಟೆನ್ಷನ್ ಇದೆ ಗೊತ್ತಿಲ್ಲ ಸರ್, ನಮಗಂತೂ ಭಾಳ ಟೆನ್ಷನ್ ಇದೆ. ಕಾರಣ ಇಷ್ಟೇ, ಯುವ ಸರ್ ಸ್ಟೇಜ್ ಮೇಲೆ ಹೇಗೆ ಕಾಣ್ತಾರೆ, ಹೇಗಿರುತ್ತೆ ಅನ್ನೋದು. ನಿಮ್ಗೆ ಆ ಟೆನ್ಷನ್ ಏನು ಓಡ್ತಿದೆ ಅಂತ? ನೀವೇ ಹೇಳಿದಲ್ಲ, ನಿಮಗೆ ಎಷ್ಟು ಟೆನ್ಷನ್, ನನಗಿನ್ನು ಎಷ್ಟು ಟೆನ್ಷನ್ ಆಗ್ತಿರ್ಬೇಕಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ. ಫುಲ್ ಎಲ್ಲ ಥರ ಓಡ್ತಾ ಇದೆ ಮನಸ್ಸಲ್ಲಿ. ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಭಯ ಇದೆ. ಸೇಮ್ ನಾಳೆ ಜನ ನೋಡಿ ಏನಂತಾರೆ, ಇಷ್ಟಪಡ್ತಾರಾ ಇಲ್ವಾ, ಚೆನ್ನಾಗಿದೆ ಅಂತಾರ ಚೆನ್ನಾಗಿಲ್ಲ ಅಂತಾರ, ಗೊತ್ತಿಲ್ಲ ಏನು ಥಿಯೇಟ್ರ್ ಫುಲ್ ಆಗಿದೆಯಾ ಇಲ್ವಾ ಅಂದರೆ ಸಖತ್ ಭಯ ಇದೆ. ನೋಡೋಣ ನಾಳೆ ಏನಂತಾರೆ ಜನ ಅಂತ ನಾನು ಕಾಯ್ತಾ ಇದ್ದೀನಿ. ಎಸ್ ಸರ್, ಸಂತೋಷ್ ಸರ್, ನಾನು ಬರ್ತಾ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಬಂದೆ, ಈ ಥರ ಪ್ಲ್ಯಾನಲ್ಲಿ ಹೋಗೋಣ, ಈ ಥರ ಕ್ವಶನ್ಸ್ ಕೇಳೋಣ ಅಂತ. ಬಟ್ ಟ್ರೈಲರ್ ನೋಡಿದ್ಮೇಲೆ ನನಗೆ ಅದು ಆ ಕ್ವಶನ್ಸ್ ಎಲ್ಲ ಮರ್ತೋಗ್ಬಿಡ್ತು ನನಗೆ. ಟ್ರೈಲರ್ ನಿಜಕ್ಕೂ ಕೆಲವೊಂದು ಸೀನ್ಸಲ್ಲಂತೂ ಆಗಲೇ ಮಾತಾಡಬೇಕಾದ್ರೆ ಇಡೀ ಟ್ರೈಲರಲ್ಲಿ ಆ ಬರುವಂಥ ಪ್ರತಿ ಸೀನ್ಗಳು ಕೂಡ ಒಂದೊಂದು ಸೀನು ಒಂದೊಂದು ಥರ ಹುಕ್ಕಿದೆ ಅದರಲ್ಲಿ. ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಇದೆಲ್ಲ ನೋಡಿದ್ವಿ ಆ ಸಿನಿಮಾದಲ್ಲಿ, ಇದೆಲ್ಲ ನೋಡಿದ್ವಿ ಈ ಸಿನಿಮಾದಲ್ಲಿ ಅಂತ ಅನ್ಸೋದೇ ಇಲ್ಲ. ಸೊ ಪ್ರತಿ ಫ್ರೇಮಲ್ಲೂ ಕೂಡ ಪ್ರತಿ ಒಂದು ಹೊಸತನ ತೋರಿಸೋ ಪ್ರಯತ್ನ ಪಟ್ಟಿದ್ದೀರಾ. ಆ ಎಫೆಕ್ಟ್ ನಮಗೆ ಕಾಣ್ತಿದೆ. ಟ್ರೈಲರ್ ಇನ್ನು ನೋಡಿದ್ಮೇಲೆ ನಿಮಗೆ ಅಥವಾ ನಿಮಗೆ ಅನಿಸಿದ್ದೇನೋ ನೀವು ಹೇಳಬೇಕು, ನಾನು ಎಷ್ಟು ವರ್ಕ್ ಸ್ಯಾಟಿಸ್ಫೈ ಇದೆ ಅನ್ನೋದು. ಟ್ರೈಲರಲ್ಲಿ ನಮಗೇನು ಅನಿಸುತ್ತೆ, ಟ್ರೈಲರ್ ನಾವು ಸಿನಿಮಾ ಮಾಡಿರೋದ್ರಿಂದ ನಮಗೆ ಇನ್ಕಂಪ್ಲೀಟ್ ಅನಿಸ್ತಾನೆ ಇರುತ್ತೆ. ಯಾಕಂದ್ರೆ ನಮ್ಗೆ ಸಿಡಿ ಸಿನಿಮಾ ಗೊತ್ತಿರುತ್ತೆ. ಓಕೆ. ಸೊ ಆಡಿಯನ್ಸ್ ಏನಂದ್ರೆ ಇದ್ರ ಹಿಂದೆ ಏನಿದೆ ಅಂತ. ಸೊ ನಮಗೆ ಅನಲೈಸೇಷನ್, ಅವ್ರಿಗೆ ಕುತೂಹಲ, ಅವ್ರ ಕ್ಯೂರಿಯಾಸಿಟಿ. ಸೊ ಟ್ರೈಲರು ಯುವ ಸಿನಿಮಾದ ಒಂದು ಪ್ರೆಸೆಂಟೇಷನ್. ಈ ಸಿನಿಮಾ ಹಿಂಗಿರುತ್ತೆ, ಈ ಥರ ಎಲ್ಲ ವಿಷಯಗಳು ಸಿನಿಮಾಲಿರುತ್ತೆ ಅಂತ ಆಡಿಯನ್ಸ್ನ ಪ್ರಿಪೇರ್ ಮಾಡೋಕ್ಕೆ ಎಲ್ಲರೂ ಟ್ರೈಲರ್ ಬಿಡೋದು. ಐ ಥಿಂಕ್ ಆಡಿಯನ್ಸ್ ಇವಾಗ ಗೊತ್ತಾಗಿರುತ್ತೆ, ಇದೊಂದು ಯೂತ್ ಡ್ರಿವನ್ ಸಿನಿಮಾ, ಇದೊಂದು ಆಕ್ಷನ್ ಸಿನಿಮಾ, ಇದೊಂದು ತಂದೆ ಸೆಂಟಿಮೆಂಟ್ ಇರೋ ಸಿನಿಮಾ, ಒಂದು ಕೌಟುಂಬಿಕ ಸಿನಿಮಾ ಅನ್ನೋದು ಜನಕ್ಕೆ ಅರ್ಥ ಆಗಿರುತ್ತೆ. ಸೊ ಅದನ್ನ ಯಾವ ರೀತಿ 2.5 ಗಂಟೆ ಹಿಡಿದು ಕುಳಿಸ್ತೀವಿ ಅನ್ನೋದು ನಮಗೆ ಚಾಲೆಂಜ್ ಆಗಿತ್ತು ಮಾಡುವಾಗ. ಸೊ ಈಗ ಜನ ಆ 2.5 ಗಂಟೆಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಈಗ ಒಂದು ಕುತೂಹಲ ಇದೆ, ಅದಕ್ಕೆ ನಾನು ಭೇಟಿ. ಎಸ್ ಸರ್, ನಾವು ಹೇಳ್ಬೇಕು, ನೀವು ಆಫ್ಟರ್ ಟ್ರೈಲರ್ ನೋಡೋದು ನಿಮಗೆ ಅನಿಸಿದ್ದು, ಯಾಕಂದರೆ ಟೆಕ್ನಿಷಿಯನ್ಸ್ ಆಗಿ ನಿರ್ದೇಶಕರಾಗಿ ಆನಂದ್ ಸರ್ ಅವ್ರ ಲೆವೆಲ್ ಬೇರೆ ಇರುತ್ತೆ. ಸೊ ಫಸ್ಟ್ ಟೈಮ್ ನಿಮ್ಮನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡ್ಮೇಲೆ ಆ್ಯಕ್ಷನ್ ಸೀನ್ಸ್ಗಳು, ಫೈಟಿಂಗ್ ಸೀನ್ಸ್ಗಳು ನೋಡಾದ್ಮೇಲೆ ನಿಮ್ಮ ಮನಸ್ಸಲ್ಲಿ ಏನು ಅನಿಸಿದ್ದೇನು ಸರ್? ನನಗೆ ಇವಾಗ ಟ್ರೇಲರ್ ನೋಡಿದಾಗ ನನ್ನ ನೆನಪಾಗದೆ ಆ ಸೀನ್ನ ಶೂಟ್ ಮಾಡಿದ ಸಮಯಗಳು. ಅಂದರೆ ಯಾವ ಥರ ಇತ್ತು, ಲೈಕ್ ಯಾಕಂದರೆ ಶೂಟಿಂಗ್ ಅಂದರೆ ನಾನು ಸಖತ್ ಪ್ರಾಣ, ಲೈಕ್ ಸುಮಾರು ವರ್ಷದಿಂದ ಕಾಯ್ತಾ ಇದ್ದೆ. ಆ್ಯಂಡ್ ಇವಾಗ ಅದೆಲ್ಲ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಕೊನೆದಾಗ ಅದನ್ನು ಸ್ಕ್ರೀನ್ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗ್ತಿದೆ ಅಂದರೆ ಮತ್ತೆ ಅದೆಲ್ಲ ನೆನಪಾಗುತ್ತೆ. ಏನಾದ್ರು ಈ ಸೀನ್ ಏನಾದ್ರು ಬೇರೆ ಮಾಡ್ಬೋದಿತ್ತಾ, ಒಂಚೂರು ಇಂಪ್ರೂವ್ ಮಾಡ್ಬೋದಿತ್ತಾ. ಆಮೇಲೆ ಟ್ರೇಲರ್ ನೋಡಿದಾಗ ಅನ್ಸೋದು, ಈಗ ನಮ್ಗೆ ಇಡೀ ಕತೆ ಗೊತ್ತಲ್ಲ, ಎಲ್ಲರೂ ಕತೆ ಗೊತ್ತಾಗ್ಬಿಟ್ಟಿದೆಯಾ ಜನಕ್ಕೆ, ಫುಲ್ ಜಡ್ಜ್ ಮಾಡ್ತವ್ರ. ಯಾಕಂದರೆ ಆಡಿಯನ್ಸ್ ಪರ್ಸ್ಪೆಕ್ಟಿಂದ ನಮಗೆ ನೋಡೋದು ಕಷ್ಟ ಅಲ್ವಾ, ಯಾಕಂದರೆ ನಮಗೆಲ್ಲ ಗೊತ್ತು ಏನೇನು ನಡೆಯುತ್ತೆ ಅಂತ. ಬಟ್ ಅದೇ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಟ್ರೈಲರು ಏನೋ ಇಷ್ಟಪಟ್ಟಿದ್ದಾರೆ. ಈಗ ರಿಲೀಸ್ ಹತ್ರ ಬಂದಿದೆ, ನೋಡ್ಬೇಕು ಏನಾಗುತ್ತೆ ಅಂತ. ಸ್ಟೋರಿ ಗೊತ್ತಾಗಲ್ಲ ಸರ್, ಆ ಭಯ ಬೇಡ ನಿಮಗೆ. ಟ್ರೈಲರ್ ನೋಡಿದ್ಮೇಲೆ ನಮಗೆ ಎಲ್ಲೂ ಗೊತ್ತಾಗಲ್ಲ, ಏನೋ ಇದೆ ಅಂತ ಅನ್ಸೋದು ಕಾಡುತ್ತೆ. ಬಿಟ್ಟರೆ ಈಗ ಮುಂದೆ ಏನೋ ಆಗ್ಬಿಡುತ್ತೆ ಅನ್ನೋ ಕತೆ ಎಲ್ಲ ಆ ಥರ ಇಲ್ಲೂ ಇಲ್ಲ. ನಮ್ಮ ಸರ್ ಆ ಥರ ಮಾಡೋದು ಇಲ್ಲ. ನಮಗೆ ತುಂಬ ಕಾನ್ಫಿಡೆಂಟಲ್ಲಿ ಇದ್ದೀವಿ.